ಕರಪ್ಷನ್ ಅಂತ ಬಂದಾಗ ಅವರು ಬಹಳ ನಿಷ್ಠುರವಾಗಿದ್ರು. ಎಲ್ಲೋ ಒಂದು ಕಡೆ ಸ್ವಲ್ಪ ಜಾತಿ ಪ್ರೇಮ ಅಂತ ಇದ್ರೂ ಕೂಡ ಬಾಲಸುಬ್ರಹ್ಮಣ್ಯನ್ ಬಂದಾಗ ಅವರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಮಾಡ್ತಾರೆ. ಸೊ ಅವರ ಸ್ಥಾನಕ್ಕೆ ಅದೇ KPCಲಿದ್ದಂಥ ಒಬ್ಬ ಹಿರಿಯ ಅಧಿಕಾರಿ ಆರಾಧ್ಯ ಅನ್ನುವರು ಕಣ್ಣಿಟ್ಟಿರ್ತಾರೆ. ಆದರೆ ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೆ, ನಾನು ಬ್ಯಾಕ್ಗ್ರೌಂಡ್ ಚೆಕ್ ನೋಡಿದಾಗ ಅವರ ಮೇಲೆ ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಅನ್ನುವ ಕಂಪ್ಲೇಂಟ್ಗಳೆಲ್ಲ ಬಂದಿತ್ತು. ಸೊ ಒಂದು ನಿಮಿಷ ಯೋಚನೆ ಮಾಡಿದಂಥ ವೀರೇಂದ್ರ ಪಾಟೀಲ್ ಆಯಿತು, ಅವರೇ ಆಗಬೇಕಂತಿಲ್ಲ. ಇದು ಏನು ತೋರಿಸುತ್ತೆ ಅಂದರೆ ವೀರೇಂದ್ರ ಪಾಟೀಲ್ರ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ಮತ್ತು ಇಂಟಿಗ್ರಿಟಿಗೆ ಅವರು ಕೊಡ್ತಾ ಇದ್ದ ಬೆಲೆಯನ್ನು ತೋರಿಸುತ್ತೆ. ವೀರೇಂದ್ರ ಪಾಟೀಲ್ ಚೇಂಬರ್ನಲ್ಲಿ ಯಾಕೆ ಯಾವ ಮಿನಿಸ್ಟರ್ ಹೋಗ್ತಿರ್ಲಿಲ್ವಾ, ಯಾವ ಶಾಸಕರು ಹೋಗ್ತಿರ್ಲಿಲ್ವಾ? ಅವರ ಮಂತ್ರಿಗಳಿಗೆ ಸಾಕಷ್ಟು ಫ್ರೀಡಮ್ ಕೊಟ್ಟಿದ್ರು. ಸುಮಾರು 10 ತಿಂಗಳಾಗಿರುತ್ತಷ್ಟೇ ಅವರ ಅಧಿಕಾರಕ್ಕೆ ಬಂದು ಆರೋಗ್ಯ ಕೈ ಕೊಟ್ಬಿಡುತ್ತೆ. ಈವನ್ ಮಂತ್ರಿಗಳು ಕೂಡ ಏನಾಗಿದೆ ಮುಖ್ಯಮಂತ್ರಿಗಳಿಗೆ ಅಂತ ಗೊತ್ತಿರಲ್ಲ. ಕಾಂಗ್ರೆಸ್ ಮುಖಂಡರೇ ಹೋಗಿ ಹೈಕಮಾಂಡ್ಗೆ ತಿಳಿಸ್ತಾರೆ. ರಾಜೀವ್ ಗಾಂಧಿ ಅವರಿಗೆ ಗೊತ್ತಾಗುತ್ತೆ. ಒಂದು ದಿವಸ ಬೆಂಗಳೂರಿಗೆ ಬರ್ತಾರೆ. ಒಬ್ಬ ಮುಖ್ಯಮಂತ್ರಿಯನ್ನ ಏರ್ಪೋರ್ಟ್ನಲ್ಲಿ ಡಿಸ್ಮಿಸ್ ಮಾಡಿದಂಥ ಮೊದಲನೇ ಪ್ರಕರಣ. ಅವರ ಹೆಲ್ತ್ಗಿಂತಲೂ ಮುಂಚೆ ಅವರ ಆಡಳಿತದಲ್ಲಿ ಅವರು ಭ್ರಷ್ಟಾಚಾರದ ವಿರುದ್ಧ ಬಹಳ ನಿಷ್ಠುರವಾಗಿದ್ರು ಅನ್ನುವಂಥ ಮಾತುಗಳನ್ನು ನಾವು ಕೇಳಿದ್ದೀವಿ. ಅಂದ್ರೆ ಕರಪ್ಷನ್ ಅಂತ ಬಂದಾಗ ಅವರು ಬಹಳ ನಿಷ್ಠುರವಾಗಿದ್ರು. ಎಲ್ಲೋ ಒಂದು ಕಡೆ ಸ್ವಲ್ಪ ಜಾತಿ ಪ್ರೇಮ ಅಂತ ಇದ್ರೂ ಕೂಡ ಅದು ಕರಪ್ಷನ್ ವಿಚಾರ ಬಂದಾಗ ಅದೆಲ್ಲವನ್ನೂ ಮೀರಿ ಅವರು ನಿಲ್ತಾ ಇದ್ರು ಅನ್ನುವಂಥದ್ದು. ಅದು ಯಾವ ರೀತಿ ಏನಾದರೂ ಘಟನೆಗಳೇನಾದರೂ ಇದಾವೆ ಆ ಥರದ್ದು? ಈಗ ನೋಡಿ, ನಾನು ನೋಡಿದ ಹಾಗೆ ವಿ ಬಾಲಸುಬ್ರಹ್ಮಣ್ಯನ್ ಅಂತ ಹೇಳಿ ಕರ್ನಾಟಕದಲ್ಲಿರುವ ಹಿರಿಯ IAS ಅಧಿಕಾರಿ ಇದ್ದರು. ಅವರು ದೇವರಾಜ ಅರಸು ಇಂದ ಹಿಡಿದು ಗುಂಡೂರಾವ್ ಜೊತೆಗೆ ಮತ್ತು ವೀರೇಂದ್ರ ಪಾಟೀಲ್ ಅವ್ರ ಜೊತೆ, ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಎಲ್ಲರ ಜೊತೆ ಕೆಲಸ ಮಾಡಿದರು. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಫಾಲ್ ಫ್ರಮ್ ಗ್ರೇಸ್, ಮೆಮೋರೀಸ್ ಆಫ್ ಎ ರೆಬೆಲ್ IAS ಆಫೀಸರ್ ಅಂತ ಹೇಳಿ. ಇದೊಂದು ಬಹಳ ವಿಶಿಷ್ಟವಾದಂಥ ಪುಸ್ತಕ. ಒಬ್ಬ IAS ಆಫೀಸರು ತಮ್ಮ ಅನುಭವಗಳನ್ನು ಸಂಪೂರ್ಣವಾಗಿ ಬಿಚ್ಚಿಟ್ಟಿರ್ತಕ್ಕಂಥ ಪುಸ್ತಕ. ಸುಮಾರು 600 ಪುಟಗಳ ಪುಸ್ತಕ. ಅದು ನಾನು ಅಂಥ ಒಂದು ಬೇರೆ ಇನ್ನೊಂದು ನೋಡಿಲ್ಲ. ಬೇರೆ ಯಾವುದೇ ಅಧಿಕಾರಿ ಬರ್ತಕ್ಕಂಥ, ಅಫ್ಕೋರ್ಸ್ ಕರ್ನಾಟಕದಂತೂ ಇದೇ ಇಲ್ಲ, ಟ್ರೆಡಿಷನೇ ಇಲ್ಲ ಸೊ ಅವರು ಆ ಪುಸ್ತಕದಲ್ಲಿ ಹೇಳ್ತಾರೆ ಹೆಂಗೆ ವೀರೇಂದ್ರ ಪಾಟೀಲ್ 2ನೇ ಬಾರಿಗೆ ಬಂದಾಗ ಬಾಲಸುಬ್ರಹ್ಮಣ್ಯ ಅವರು ಡೆಲ್ಲಿನಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿರ್ತಾರೆ. ಸೊ ಡೆಲ್ಲಿಗೆ ಹೋದಾಗ ವೀರೇಂದ್ರ ಪಾಟೀಲ್ ಕೇಳ್ತಾರಂತೆ, ಬನ್ನಿ ಕರ್ನಾಟಕಕ್ಕೆ, ನಮಗೆ ನಿಮ್ಮ ಸೇವೆ ಬೇಕಾಗಿದೆ ಅಂತ ಹೇಳಿ. ಆಯಿತು, ಇಲ್ಲಿ ಮುಗಿತಾ ಬಂತು, ಇನ್ನು ನೀವು ಕೇಂದ್ರ ಸರ್ಕಾರದಿಂದ ತಗೊಂಡ್ರೆ ನಾನು ಬರ್ತೀನಿ ಅಂತ ಹೇಳಿ. ಸೊ ಆ ಸಮಯಕ್ಕೆ ವೀರೇಂದ್ರ ಪಾಟೀಲ್ರ ಸೆಕ್ರೆಟರಿ ಆಗಿದ್ದಂಥ ಪಿ ಪ್ರಭು ಅನ್ನುವ ಅವರು ಹಿರಿಯ IAS ಆಫೀಸರು ಕೇಂದ್ರ ಸರ್ಕಾರಕ್ಕೆ ಬರೆದು ಇವರ ಸರ್ವಿಸಸ್ಸನ್ನು ವಾಪಸ್ ತಗೊಳ್ತಾರೆ. ಸೊ ಬಾಲಸುಬ್ರಹ್ಮಣ್ಯನ್ ಬಂದಾಗ ಅವರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಮಾಡ್ತಾರೆ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್. ಅದು ವಿದ್ಯುತ್ತನ್ನು ಉತ್ಪಾದನೆ ಮಾಡತಕ್ಕಂಥ ಒಂದು ಸಂಸ್ಥೆ. ಸೊ ಕರ್ನಾಟಕದಲ್ಲಿ ಸುಮಾರು 25-30% ವಿದ್ಯುತ್ ಉತ್ಪಾದನೆ ಆಗುವುದು ಜಲವಿದ್ಯುತ್ತಿಂದ. ಸೊ ಅದನ್ನು KPC ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಸಾಕಷ್ಟು ಕ್ರೋರ್ಸ್ ರೂಪೀಸ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹಾಗಾಗಿ ಇಂಥ ಒಂದು ಸಂಸ್ಥೆಗೆ ಒಳ್ಳೆ ಆಡಳಿತ ಕಾರ್ಯ ತರಬೇಕು ಅಂತ ಹೇಳಿ ಬಾಲಸುಬ್ರಹ್ಮಣ್ಯನ್ ಬಂದಿರ್ತಾರೆ. ಬಾಲಸುಬ್ರಹ್ಮಣ್ಯಂ ಚಾರ್ಜ್ ತೊಗೊಂಡೋ ಟೈಮಿಗೆ ಅಲ್ಲಿ ಫೈನಾನ್ಸ್ ಡೈರೆಕ್ಟರ್ ಆಗಿರ್ತಕ್ಕಂಥ ಆಚಾರ್ಯ ಅನ್ನೋಂಥವ್ರು ಇನ್ನೇನು ರಿಟೈರ್ ಆಗೋದ್ರಲ್ಲಿ ಇರ್ತಾರೆ. ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಎರವಲು ಬಂದಿದ್ದಂಥ ಅಧಿಕಾರಿ, ಭಾಳ ದಷ್ಟ ಅಧಿಕಾರಿ. ಸೊ ಅವರ ಸ್ಥಾನಕ್ಕೆ ಅದೇ KPCಲಿದ್ದಂಥ ಒಬ್ಬ ಹಿರಿಯ ಅಧಿಕಾರಿ ಆರಾಧ್ಯ ಅನ್ನುವರು ಕಣ್ಣಿಟ್ಟಿರ್ತಾರೆ. ಇದೆಲ್ಲವನ್ನು ಬಾಲಸುಬ್ರಹ್ಮಣ್ಯವರು ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದನ್ನು ನಾನು ಕೋಟ್ ಮಾಡ್ತಾ ಇದ್ದೇನೆ. ಈ ಆರಾಧ್ಯ ಅನ್ನೋರು ಏನಾದ್ರು ಮಾಡಿ ನಾನಿಲ್ಲಿ ಫೈನಾನ್ಸ್ ಡೈರೆಕ್ಟರ್ ಆಗಬೇಕು ಅಂಥೇಳಿ ಸೊ ಸುಮಾರು 15 ಜನ ಲಿಂಗಾಯತ MLAಗಳು ಬೇರೆ ಬೇರೆ ಪಕ್ಷಗಳಿಗೆ ಸೇರಿದ್ದು, ಅವರಿಂದೆಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡು ಇವರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಕೊಡ್ತಾರೆ. ಅದಲ್ಲದೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಸ್ವಾಮೀಜಿ ಕೈಲೂ ಹೇಳಿಸ್ತಾರೆ. ಸೊ ಬಾಲಸುಬ್ರಹ್ಮಣ್ಯಂ ಹೇಳ್ತಾರೆ ಅವರ ಪುಸ್ತಕದಲ್ಲಿ, ನಾನು ಗುಲ್ಬರ್ಗಾದಲ್ಲಿ DC ಆಗಿದ್ದಾಗ ನೋಡಿದ್ದೀನಿ, ವೀರೇಂದ್ರ ಪಾಟೀಲರು ಫೈನಾನ್ಸ್ ವಿಚಾರದಲ್ಲಿ ತುಂಬ ಪ್ರಾಮಾಣಿಕರಾಗಿದ್ದರು, ಆದರೆ ಸ್ವಲ್ಪ ಜಾತಿ ಪ್ರೇಮ ಇತ್ತು ಅನ್ನೋದನ್ನು. ಇಲ್ಲಿ ಅವರ ಜಾತಿಗೆ ಸೇರಿದಂಥ ಒಬ್ಬ ಹಿರಿಯ ಅಧಿಕಾರಿ ಇದನ್ನು ಪ್ರಯತ್ನ ಮಾಡ್ತಾ ಇರುವಾಗ ಅದನ್ನು ಹೇಗೆ ತಪ್ಪಿಸೋದು ಅಂತ ನಾನು ಪ್ರಭು ಅವರ ಹತ್ರ ಕೇಳಿದೆ. ಅವರು ಯೋಚನೆ ಮಾಡಿ, ಇಲ್ಲ ನೀವು CM ಹತ್ರ ಡೈರೆಕ್ಟಾಗಿ ವಿಚಾರನ ಮಾತಾಡಿ ಅಂತ ಹೇಳಿದ್ರು ಅಂತೇಳಿ. ಸೊ ಬಾಲಸುಬ್ರಹ್ಮಣ್ಯಂ ಅವರು ಒಂದು ದಿವಸ ಅಪಾಯಿಂಟ್ಮೆಂಟ್ ತೊಗೊಂಡು ಆಗ್ತಾನೆ ಸೇರಿರ್ತಾರೆ ಬೆಂಗಳೂರಿಗೆ ಬಂದು KPCಗೆ. ಸೊ ನಾನು ಬಂದೆ, ನಿಮ್ಮನ್ನು ನೋಡ್ಬೇಕು ಸರ್ ಅಂತ. ಆಯ್ತು ಬನ್ನಿ ಅಂತ. ಸೊ
ಸೊ ಅವರು ಹೋದಾಗ, ಆಫೀಸಿಗೆ ಹೋದಾಗ ಅದನ್ನು ಬರೀತಾರೆ. ನಾನು ಹಿಂದೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದಾಗ ನೋಡಿದ್ದೆ, ಅವರ ಚೇಂಬರ್ಗಳಲ್ಲಿ ಅಟ್ಲೀಸ್ಟ್ ಒಂದು 60-70 ಜನ ಇರ್ತಾಯಿದ್ರು. ಅವರ ಆ್ಯಂಟಿ ಚೇಂಬರಲ್ಲಿ ಕೂಡ ಒಂದು 10-15 ಜನ ಇರ್ತಾಯಿದ್ರು. ಅವರ ಟಾಯ್ಲೆಟಲ್ಲಿ ಕೂಡ 4-5 ಜನ ಇರ್ತಾಯಿದ್ರು. ಹೀಗೆ ಎಲ್ಲೆಲ್ಲೂ ಜನಗಳು ತುಂಬಿಕೊಂಡಿರ್ತಾಯಿದ್ರು. ಆದರೆ ಅಂದ್ರೆ ವ್ಯಂಗ್ಯವಾಗಿ ಹೇಳುವಂಥದ್ದು, ಅಂದರೆ ಅಷ್ಟು ಎಲ್ಲ ಕಡೆ ಜನ ಇದ್ರು ಅಂತ, ಎಲ್ಲ ಇನ್ಫ್ಲುಯೆನ್ಸ್ ಉಪಯೋಗಿಸ್ಲಿಕ್ಕೆ ಅದಕ್ಕೆ ಇದಕ್ಕೆ. ಆದರೆ ವೀರೇಂದ್ರ ಪಾಟೀಲ್ರು ನೋಡೋದಕ್ಕೆ ಹೋದಾಗ ಯಾವುದೇ ಒಂದು MLA ಇಲ್ಲ, ಯಾವುದೇ ಒಂದು ವಿಸಿಟರ್ ಇಲ್ಲ. ಅವರ ಆಫೀಸರ್ಸ್ ಒಂದಿಬ್ಬರು ಹೊರಗಡೆ ಇದ್ದರು ಬಿಟ್ಟರೆ ಅವರೊಬ್ಬರು ಆರಾಮಾಗಿ ಪೇಪರ್ ಓದ್ತಾ ಇದ್ರು ಅಂತ. ಸೊ ಆಶ್ಚರ್ಯ ಆಯಿತು, ಏನು ಇವರ ವಿಚಿತ್ರವಾಗಿ ಇದೆಯಲ್ಲ, ಇವರ ಎಷ್ಟು ಮಟ್ಟಿಗೆ ಅವರ ಇದನ್ನು ಮೇಂಟೈನ್ ಮಾಡಿದ್ದಾರೆ. ಸೊ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಈ ಥರ ಸೊ ಆರಾಮಾಗಿದ್ದರು. ಆಮೇಲೆ ಏನು ವಿಚಾರ ಅಂತ ಕೇಳಿದ್ರು. ಆವಾಗ ನಾನು ಹೇಳಿದೆ, ಈ ಥರ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದೆ. ನಾನು ಬ್ಯಾಕ್ಗ್ರೌಂಡ್ ಚೆಕ್ ನೋಡಿದಾಗ ಅವರ ಮೇಲೆ ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಅನ್ನುವ ಕಂಪ್ಲೇಂಟ್ಗಳೆಲ್ಲ ಬಂದಿತ್ತು. ಅದಕ್ಕೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಆಗಿದೆ. ಹಾಗಾಗಿ ನೋಡಿ ನೀವು ಅವರ ಬಗ್ಗೆ ಸರ್ ಅಂತ ಹೇಳಿ ನಾನು ಹೇಳಿದೆ. ಸೊ ಒಂದು ನಿಮಿಷ ಯೋಚನೆ ಮಾಡಿದಂಥ ವೀರೇಂದ್ರ ಪಾಟೀಲ್, ಆಯಿತು ಅವರೇ ಆಗಬೇಕಂತಿಲ್ಲ, ನೀವು ಸೆಂಟ್ರಲ್ ಗೌರ್ಮೆಂಟ್ನಿಂದ ಒಳ್ಳೆ ಆಫೀಸರ್ಸ್ನ ಕರೆಸಿ ಅಂತ ಹೇಳಿದ್ರು. ಇದು ಏನು ತೋರಿಸುತ್ತೆ ಅಂದರೆ ವೀರೇಂದ್ರ ಪಾಟೀಲ್ರ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ಮತ್ತು ಇಂಟಿಗ್ರಿಟಿಗೆ ಅವರು ಕೊಡ್ತಾ ಇದ್ದ ಬೆಲೆಯನ್ನು ತೋರಿಸುತ್ತೆ. ಅಂದ್ರೆ ನೀವು ಹೇಳಿದ್ರಿ ಇವ್ರು ಹೋದಾಗ ಅವ್ರು ಒಬ್ಬರೇ ಇದ್ರು ಅನ್ನುವಂಥ ಮಾತನ್ನ. ಆದ್ರೆ ಮುಖ್ಯಮಂತ್ರಿಗಳ ಇದು ಅಂದಾಗ ಅವರೇ ಬರ್ಕೊಂಡ ಹಾಗೆ 100 ಜನ ಅಲ್ಲಿ ಇರ್ತಾ ಇದ್ರು ಅನ್ನುವಂಥ ಮಾತುಗಳು ಇದ್ದಾರೆ. ಆದ್ರೆ ವೀರೇಂದ್ರ ಪಾಟೀಲ್ ಚೇಂಬರ್ನಲ್ಲಿ ಯಾಕೆ ಯಾವ ಮಿನಿಸ್ಟರ್ ಹೋಗ್ತಿರ್ಲಿಲ್ವಾ, ಯಾವ ಶಾಸಕರು ಹೋಗ್ತಿರ್ಲಿಲ್ವಾ, ಯಾಕೆ ಅವರು ಎಲ್ಲರಿಂದ ದೂರ ಇದ್ರು? ಹಾಗಾದ್ರೆ ಹೇಗೆ ವೀರೇಂದ್ರ ಪಾಟೀಲ್ ಆಡಳಿತ? ಅವರು ಅವರ ಮಂತ್ರಿಗಳಿಗೆ ಸಾಕಷ್ಟು ಫ್ರೀಡಮ್ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಿದರು, ನೋಡಿ ಯಾವುದೇ ಸಮಸ್ಯೆಗಳಿದ್ದರೂ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ MLAಗಳನ್ನು ನಿಮ್ಮ ಹತ್ರ ಕಳಿಸ್ತೀನಿ, ನೀವು ಅವರ ಸಮಸ್ಯೆಯನ್ನು ಪರಿಹರಿಸಬೇಕು. ನಾನು ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ನಿಮ್ಮ ಡಿಪಾರ್ಟ್ಮೆಂಟಲ್ಲೂ ನಾನು ಇಂಟರ್ಫಿಯರ್ ಆಗಬಾರ್ದು, ಶಾಸಕರ ಹತ್ರ ನಾನು ಇಂಟ್ರ್ಯಾಕ್ಟ್ ಮಾಡೋದಿಲ್ಲ ತಮ್ಮಂತ ಹೇಳಿ. ಸೊ ಹಾಗಾಗಿ ಅವರೊಂದು ರೀತಿಯ ಅದನ್ನು ಡಿಮಾರ್ಕೇಶನ್ ಮಾಡಿಬಿಟ್ಟಿರ್ತಾರೆ. ಯಾಕಂದರೆ ಅವ್ರ ಮೇಲೂ ಜಾಸ್ತಿ ಪ್ರಭಾವ ಬರಬಾರದು ಅನ್ನೋ ದೃಷ್ಟಿಯಿಂದ ಮಾಡಿರ್ತಾರೆ ಅದು. ಸೊ ಈ ರೀತಿ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅನ್ನುವ ಒಂದು ಆಸೆ ಭಾಳ ಇತ್ತು ಅವರಿಗೆ. ಅದೇ ಸಂದರ್ಭದಲ್ಲಿ ಸುಮಾರು 10 ತಿಂಗಳಾಗಿರುತ್ತಷ್ಟೇ ಅವರ ಅಧಿಕಾರಕ್ಕೆ ಬಂದು, ಅವರಿಗೆ ಆರೋಗ್ಯ ಕೈ ಕೊಟ್ಬಿಡುತ್ತೆ. ಇದ್ದಕ್ಕಿದ್ದಂಗೆ ಒಂದು ಸಿವಿಯರ್ ಪ್ಯಾರಾಲಿಸಿಸ್ ಆಗುತ್ತೆ. ಸೊ ಪ್ಯಾರಾಲಿಸಿಸ್ ಆಗಿದ್ದು ಅವ್ರ ಮನೆಯವರು ಕೂಡ ಅಷ್ಟು ಬಿಟ್ಟುಕೊಡೋದಿಲ್ಲ, ಅವರ ಸುತ್ತಮುತ್ತ ಇದ್ದ ಅಧಿಕಾರಿಗಳು ಕೂಡ ಅದನ್ನು ಬಿಟ್ಟುಕೊಟ್ಟಿರಲ್ಲ. ಹಾಗಾಗಿ ಜನತೆಗೆ, ಪಬ್ಲಿಕ್ಗೆ ಗೊತ್ತಿರಲ್ಲ. ಸೊ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಗಳು ಕಾಣಿಸ್ಕೊತಾ ಇಲ್ವಲ್ಲ, 5-6 ದಿವಸದಿಂದ ಕಾಣಿಸ್ಕೊತಾ ಇಲ್ವಲ್ಲ. ಆಮೇಲೆ ಇದು ಗುಸು ನಡೀತಾ ಇತ್ತು ಹೊರತು ಈವನ್ ಮಂತ್ರಿಗಳು ಕೂಡ ಏನಾಗಿದೆ ಮುಖ್ಯಮಂತ್ರಿಗಳಿಗೆ ಅಂತ ಗೊತ್ತಿರಲ್ಲ. ಮಂತ್ರಿಗಳಲ್ಲೂ ಎಲ್ಲರಿಗೂ ಗೊತ್ತಿರಲ್ಲ, ಕೆಲವರಿಗೆ ಮಾತ್ರ ಏನೋ ಸ್ವಲ್ಪ ಹುಷಾರಿಲ್ವಂತೆ, ಏನಾಗಿದೆ ಅಂತ ಗೊತ್ತಿರಲ್ಲ. ಸೊ ಬಟ್ ಅವ್ರು ಭಾಳ ಸಿವಿಯರ್ ಆಗಿ ಪ್ಯಾರಾಲಿಸಿಸ್ ಆಗಿರುತ್ತೆ. ಸೊ ಅವರಿಗೆ ಹೀಗೆ ಇದ್ದಕ್ಕಿದ್ದಂಗೆ ಆರೋಗ್ಯ ಕೈ ಕೊಟ್ಟ ಸಮಯದಲ್ಲೇ ಕರ್ನಾಟಕದಲ್ಲಿ ಕೋಮುಗಲಭೆ ಕೂಡ ಆಗ್ತಾ ಇರುತ್ತೆ. ಆದರೆ ಮುಖ್ಯಮಂತ್ರಿಗಳು ಆಚೆ ಬಂದಿರಲ್ಲ. ಸೊ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕೆಲವು ಕರ್ನಾಟಕದ ಕಾಂಗ್ರೆಸ್ ಮುಖಂಡರೇ ಹೋಗಿ ಹೈಕಮಾಂಡ್ಗೆ ತಿಳಿಸ್ತಾರೆ. ಮುಖ್ಯಮಂತ್ರಿಗಳಿಗೆ ಏನಾಗಿದೆಯೋ ನಮಗೆ ಗೊತ್ತಿಲ್ಲ, ನೀವೇ ಬಂದು ನೋಡಬೇಕು ಅಂತ ಹೇಳಿ. ಕೋರ್ಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ತರಿಸ್ಕೋತಾರೆ. ರಾಜೀವ್ ಗಾಂಧಿ ಅವರಿಗೆ ಗೊತ್ತಾಗುತ್ತೆ ಈ ರೀತಿ ಭಾಳ ಸೀರಿಯಸ್ ಆಗಿದ್ದಾರೆ ವೀರೇಂದ್ರ ಪಾಟೀಲ್ರು ಅಂತೇಳಿ. ಅವರು ನಾನೇ ಪರ್ಸನಲ್ ಆಗಿ ನೋಡ್ತೀನಿ ಅಂತ ಹೇಳಿ ಒಂದು ದಿವಸ ಬೆಂಗಳೂರಿಗೆ ಬರ್ತಾರೆ. ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಅದು ಅಕ್ಟೋಬರ್ 3, 1990. ಸೊ ರಾಜೀವ್ ಗಾಂಧಿಯವರು ಏರ್ಪೋರ್ಟಿಗೆ ಬಂದು ಇಳಿದ್ರು. ವಿಮಾನದಿಂದ ಇಳಿದಂಥ ರಾಜೀವ್ ಗಾಂಧಿಯವರು ಅಧಿಕಾರಿಗಳನ್ನು ಮಾತಾಡಿಸಿ ನಮ್ಮ ವರದಿಗಾರರ ಹತ್ರ ಬರ್ತಾರೆ. ಅಲ್ಲಿ ಬಂದಾಗಲೇ ನಮಗೆ ಕುತೂಹಲ ಇರುತ್ತೆ. ಹೌದು. ಸೊ ರಾಜೀವ್ ಗಾಂಧಿ ಅವರು ಏನು ಹೇಳ್ತಾರೆ ಅನ್ನೋ ಕುತೂಹಲ ಇತ್ತು. ನಾನು ಆವಾಗ ಏರ್ಪೋರ್ಟಿಗೆ ಹೋಗಿದ್ದೆ ಈ ಸಂದರ್ಭದಲ್ಲಿ. ಸೊ ನಮಗೆಲ್ಲರಿಗೂ ಪ್ರಶ್ನೆ ಕೇಳಬೇಕು, ರಾಜೀವ್ ಗಾಂಧಿ ಅವರಿಗೆ ಏನು ಹೇಳ್ತಾರೆ ಇದ್ರ ಬಗ್ಗೆ. ಅದಕ್ಕೆ ಎಲ್ಲರಿಗಿಂತ ಮೊದಲು ಪ್ರಶ್ನೆ ಕೇಳಿದವರು ಮೀಸೆ ರಂಗ ಅಂತ, ನಮ್ಮ ಒಂದು ಸಣ್ಣ ಪತ್ರಿಕೆ ನಡೆಸ್ತಾ ಇದ್ದಂಥ ರಂಗನಾಥ್ ಅವರು. ಸರ್, ಹೌ ಇಸ್ ಬ್ಯಾಂಗ್ಳೂರ್ಸ್ ವೆದರ್ ಅಂತ. ಸೊ ಎಲ್ಲ ಸೀರಿಯಸ್ ಆಗಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ರಾಜೀವ್ ಗಾಂಧಿಯಿಂದ ತಿಳ್ಕೋಬೇಕು ಅಂತ ನಾವಿದ್ರೆ, ಇವರು ಹೌ ಇಸ್ ಬ್ಯಾಂಗ್ಳೂರ್ಸ್ ವೆದರ್ ಅಂತ ಇದ್ದಾರಲ್ಲ, ಎಲ್ಲ ವಿಚಾರಗಳು ಇದನ್ನೆಲ್ಲ ಬಿಟ್ಟು.
ಸೊ ಕೆಲವರು ನಮಗೆಲ್ಲ ಸ್ವಲ್ಪ ಕೋಪ ಬಂದಿರುತ್ತೆ, ನಂಗೆ ಏನಪ್ಪ ಇದು ಎಂಥ ಸೀರಿಯಸ್ ವಿಚಾರ ಇದೆ. ಆದರೆ ನಮ್ಗೆ ಅನಿಸಿದ್ದು ಹೌದು, ಇದೊಂದು ರೀತಿಯ ಏನೋ ಅವರಿಗೂ ಟೆನ್ಷನ್ ಕಮ್ಮಿ ಮಾಡ್ತೀವಿ, ಇವರು ಏನೋ ಪ್ರಶ್ನೆ ಕೇಳೋರಿದ್ದಾರೆ, ಅದಕ್ಕೆ ಇವರು ಬೇರೆ ರೀತಿಯಲ್ಲಿ ಬಂದಿರಂತ. ಅವಾಗ ರಾಜೀವ್ ಗಾಂಧಿ ಅವರು ವೆದರ್ ಚೆನ್ನಾಗಿ ವೆರಿ ನೈಸ್ ವೆದರ್ ಅಂತ. ಸೊ ನಂತರ ಡೆಕ್ಕನ್ ಹೆರಾಲ್ಡ್ನ ಚೀಫ್ ರಿಪೋರ್ಟರ್ ಆಗಿದ್ದಂಥ ಗುಂಡೂರಾವ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಸೊ ವೆನ್ ವಿಲ್ ಕರ್ನಾಟಕ ಸಿ ಎ ಫಂಕ್ಷನಲ್ ಗವರ್ಮೆಂಟ್ ಅಂತೇಳಿ. ರಾಜೀವ್ ಗಾಂಧಿ ಅವ್ರಿಗೆ ಅರ್ಥ ಆಯಿತು, ಯು ವಿಲ್ ಸಿ ಇಟ್ ಇನ್ 4 days ಅಂದರು. ನಮಗೆ ವಿ ವರ್ ಆಲ್ ಸ್ಟಂಡ್. ಏನು ಯು ವಿಲ್ ಸಿ ಇಟ್ ಇನ್ 4 days ಅಂದರೆ ವೀರೇಂದ್ರ ಪಾಟೀಲ್ನ ತೆಗಿತಾ ಇದ್ದಾರಾ, ಮುಖ್ಯಮಂತ್ರಿ ಸ್ಥಾನನ ವಜಾ ಮಾಡ್ತಾ ಇದ್ದಾರಾ ಅಂಥೇಳಿ. ವಾಟ್ ಸರ್, ವಾಟ್ ಆರ್ ಯು ಸೇಯಿಂಗ್ ಅಂತ. ಯು ಸಿ, ಐ ಹವ್ ಹರ್ಡ್ ದಟ್ ಬಿಫೋರ್ ಕಮಿಂಗ್ ಹಿಯರ್ that Patil ji is very, very ill. I am going to see him now. But you will see some action in the next few days. ಅಂತ ಹೇಳಿದ್ರು. ಅವರ ಕಾರ್ ಕಡೆ ಹೋಗ್ತಾ ಇದ್ರು. ಇದು ಒಬ್ಬ ಮುಖ್ಯಮಂತ್ರಿಯನ್ನ ಏರ್ಪೋರ್ಟ್ನಲ್ಲಿ ಡಿಸ್ಮಿಸ್ ಮಾಡಿದಂಥ ಮೊದಲನೇ ಪ್ರಕರಣ. ಅಪರೂಪದ ಮೊದಲನೇ ಪ್ರಕರಣ ಅಂತ ಹೇಳ್ತೀರಲ್ಲ. ಅಪರೂಪದ ಪ್ರಕರಣ. ಹೌದು. ಅದು 35 ವರ್ಷ ಆಯಿತು ಈಗ ಇನ್ಸಿಡೆಂಟ್ ಆಗಿ. ಈಗಲೂ ಅದು ಸದ್ದು ಮಾಡ್ತಾ ಇರುತ್ತೆ. ಈಗ ಮೊನ್ನೆ ನಡೆದಂಥ ಎಲೆಕ್ಷನ್ ಕೂಡ ಇದನ್ನ ವಿರೋಧ ಪಕ್ಷಗಳು ಹೇಗೆ ಲಿಂಗಾಯತರಿಗೆ ಅವಮಾನ ಮಾಡಿದೆ ಕಾಂಗ್ರೆಸ್ಸು ಅಂತ ಹೇಳೋದಕ್ಕೆ ಈ ಇನ್ಸಿಡೆಂಟ್ ಅನ್ನ ಕೋಟ್ ಮಾಡ್ತಾ ಇರ್ತಾರೆ. ಲಿಂಗಾಯತರ ವೋಟ್ ಪಡೀಲಿಕ್ಕೆ ವೀರೇಂದ್ರ ಪಾಟೀಲರ ಈ ವಿಚಾರ ಅಂದ್ರೆ ಹೇಗೆ ಕಾಂಗ್ರೆಸ್ ವೀರೇಂದ್ರ ಪಾಟೀಲರನ್ನ ಕೆಟ್ಟದಾಗಿ ನಡೆಸ್ಕೊಳ್ತು ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ಪ್ರತಿಯೊಬ್ಬರು ವಿರೋಧ ಪಕ್ಷಗಳೆಲ್ಲರೂ ಹೇಳ್ತಾ ಇರ್ತಾರೆ ಅದೇ ಮಾತನ್ನ. ಅಷ್ಟರ ಮಟ್ಟಿಗೆ ವೀರೇಂದ್ರ ಪಾಟೀಲರ ಒಂದು ವಿಚಾರ ರಾಜ್ಯದ ರಾಜಕಾರಣದ ಮೇಲೂ ಪ್ರಭಾವ ಬಿದ್ದಿದೆ ಅನ್ನುವಂಥದ್ದು. ಸೊ ಅದಾದ ನಂತರದಲ್ಲಿ ವೀರೇಂದ್ರ ಪಾಟೀಲರ ರಾಜೀನಾಮೆ ಘೋಷಣೆ ಮಾಡಿಬಿಡ್ತಾರೆ. ಬಹುಶಃ ಅದಾದ ನಂತರದಲ್ಲಿ ಯಾವ್ಯಾವ ಘಟನೆಗಳಾಗುತ್ತೆ, ಅದಾದ ನಂತರದಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿಗಳಿರ್ತಾರೆ. ಈಗ ನೋಡಿ, ರಾಜೀವ್ ಗಾಂಧಿ ಅವರು ಅನೌನ್ಸ್ಮೆಂಟ್ ಮಾಡಿದ್ರು, ಆದರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ವೀರೇಂದ್ರ ಪಾಟೀಲ್ ರೆಸಿಸ್ಟ್ ಮಾಡ್ತಾರೆ, ಅವರು ಅಷ್ಟು ಸುಲಭವಾಗಿ ರಾಜೀನಾಮೆ ಕೊಡೋದಿಲ್ಲ. ಸೊ ಕೆಲವು ದಿವಸ ಅವ್ರನ್ನ ತೆಗಿಲಿಕ್ಕೆ ಆಗೋದಿಲ್ಲ. ನಂತರ ಅವರನ್ನು ಪರ್ಸುಯೇಟ್ ಮಾಡಿದ್ಮೇಲೆ ರಾಷ್ಟ್ರಪತಿ ಆಳ್ವಿಕೆ ಹೇಳಬೇಕಾಗತ್ತೆ. ಒಂದು 8-10 ದಿವಸ ಮಾಡಿ ಹೊಸ ಸರ್ಕಾರ ಬರುತ್ತೆ. ಆ ಹೊಸ ಸರ್ಕಾರದಲ್ಲೂ ಕೂಡ ಯಾರು ಮುಖ್ಯಮಂತ್ರಿ ಆಗಬೇಕು ಏನೋ ಒಂದು ಕಾಂಪಿಟೇಷನ್ ಶುರು ಆಗುತ್ತೆ. ಸೊ ಆ ಒಂದು ಪ್ರಸಂಗಗಳು ನಾವು ಮುಂದೆ ನೋಡೋಣ. ಸೊ ವೀರೇಂದ್ರ ಪಾಟೀಲರ ಈ ಒಂದು ವ್ಯಕ್ತಿತ್ವವನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಅವರ ಜನಪರ ಕಾಳಜಿ, ಅವರ ಆಡಳಿತಾತ್ಮಕ ಶಿಸ್ತು, ಇವುಗಳನ್ನೆಲ್ಲ ಈ ಶಿಸ್ತು ನಂತರದ ದಿನಗಳಲ್ಲಿ ಹೇಗೆ ಅಶಿಸ್ತು ಮೂಡ್ತು ಅನ್ನುವಂಥದ್ದನ್ನು ಬಹುಶಃ ಮುಂದಿನ ಸರಣಿಗಳಲ್ಲಿ ನಾವು ನೋಡ್ಬೋದು ಅಂತ ಅನಿಸುತ್ತೆ, ಅಥವಾ ನಮ್ಮ ವೀಕ್ಷಕರು ಅದನ್ನು ಕೇಳಬಹುದು. ಇಲ್ಲಿಯವರೆಗೆ ಬಂದು ವೀರೇಂದ್ರ ಪಾಟೀಲರ ಸಂಪೂರ್ಣ ಆಡಳಿತಾವಧಿಯ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.